ಹಾಯ್ ಎಲ್ರಿಗೂ. ಇವತ್ತು ಹಬ್ಬದ ಊಟ ಇತ್ತು, ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ವಿ. ಆಂಟಿ ಒಂಚೂರು ಫ್ಯಾಷನ್ ಶೋ ಮಾಡ್ಕೊ ಬನ್ನಿ. ಇದೇ ದೇವಸ್ಥಾನಕ್ಕೆ ನಾವು ಇವತ್ತು ಊಟಕ್ಕೆ ಹೋಗಿರೋದು. ಈಗಂತೂ ಊಟ ನೋಡಿದ ತಕ್ಷಣ ಅಂತೂ ತುಂಬ ಅಭ್ಯಾಸ ಆಯಿತು. ಇನ್ನು ಇವನ ಬಗ್ಗೆ ಹೇಳೋದೇ ಬೇಡ, ಇವನು ಯಾರಂತ ನಿಮ್ಗೆ ಗೊತ್ತಿರುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಜಡ್ಕೆ ನನ್ ಮಕ್ಳು ಸರ್, ಅವ್ರ ಅಪ್ಪಂಗ್ ಊಟಾರ ಸಾವಿರ ನಂದೇಲಿ ಇಡ್ಲಿ ಅಂತೇಳಿ ಇವನೊಬ್ಬ ಕಮ್ಮಿ ಇದ್ದ. ಊಟ ಎಲ್ಲ ಆಯಿತು. ನಾವು ಹಾಗೆ ಕಾಫಿ ತೋಟ ನೋಡ್ತಾ ಓಲಾಡ್ತಾ ಬಂದ್ವಿ. ಇವನೊಬ್ಬ ನೋಡಿ ಎಲ್ಲಿ ಹೋದ್ರೂ ಇರ್ತಾನೆ, ಎಲ್ಲಿಲ್ಲ ಅಂತ ಇಲ್ಲ. ಅದಕ್ಕೆ ಅಲ್ವಾ ಮಾತೇ ಇರಂತ ಅನ್ನೋದು, ಯಾಕಂದ್ರೆ ಮಾತಾಡ್ತಾನೆ ಕಾಫಿ ಹಣ್ಣನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಹಾರು ಬೀಳೋದು ಬಾಕಿ ಇತ್ತು. ಇಷ್ಟು ದೊಡ್ಡ ನದಿಗೆ ಈ ಥರದೊಂದು ಸೇತುವೆ ಕಟ್ಟಿರೋದು ನಿಮ್ಮೂರಲ್ಲೇ ಇದ್ರೆ ಕಾಮೆಂಟ್ ಮಾಡಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವನೇನ್ ಮಾಡ್ತಾ ಇದ್ದಾನೆ? ಹೇಗೆ ಸರದಿ ಸಾಲಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹೋಗ್ಲೇಬೇಕು, ಇದಿಲ್ಲ. ಎಷ್ಟೋ ಸಮಯ ಆಗಿತ್ತು ನಾನು ಹೊರಗಡೆ ಬಂದೇ ಇರಲಿಲ್ಲ, 3 ಸೈಡ್ ಸುತ್ತಾಡೇ ಇರಲಿಲ್ಲ. ಇವತ್ತು ತುಂಬ ಖುಷಿ ಆಯಿತು. ನಮ್ಮನೆ ನಾಯಿನೂ ಹೇಗೆ ಶಿಸ್ತು ಪಾಲನೆ ಮಾಡುತ್ತೆ ನೋಡಿ. ನಾಯಿನ ನೋಡಿ ಮನುಷ್ಯರು ಕಲಿಬೇಕು ಆ್ಯಕ್ಚುಲಿ. ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲಿ ಗುಡ್ಡ ಹತ್ತಕ್ಕಾಗ್ತಾ ಇರಲಿಲ್ಲ. ಹೊಟ್ಟೆ ಕಳೆ ತುಂಬಿರೋ ಈ ಬೇಕಾದ್ರೆ ಸಾಕಾಗೋಯ್ತು ಗುರು. ದಾರಿಲಿ ಬರಬೇಕಾದ್ರೆ ಸುಂದರವಾಗಿರೋ ಹೂ ಕಾಣಿಸಿದ್ವು. ಹಾಗೆ ನೋಡ್ತಾ ನೋಡ್ತಾ ಮನೆಗೆ ಬಂದಿದ್ದೆ ಗೊತ್ತಾಗಿಲ್ಲ. ಪಾಪ ನಾನು ಹೋಗ್ಬೇಕಾದ್ರೆ ನಮ್ಮಮ್ಮ ನನ್ನ ಮಗಳಿಗೆ ಊಟ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ಆದ್ರೆ ಅವಳು ಮಾಡ್ತಾ ಇರಲಿಲ್ಲ. ಇನ್ನೇನು ಮಾಡೋದು, ಚಿಕ್ಕ ಮಕ್ಳದು ಇದೇ ಗೋಳಲ್ವಾ, ಹೇಗೋ ಮ್ಯಾನೇಜ್ ಮಾಡಬೇಕು. ನನ್ನ ಮಗಳ ಗಾಡಿ ಟೈರ್ ಪಂಚರ್ ಆಗಿತ್ತು ಅಂತೇಳಿ ದೊಡ್ಡ ಲಾರಿನೇ ಕರೆಸಿದ್ದೆ. ಪಾಪ ಲಾರಿ ಡ್ರೈವರ್ ನೋಡಿದರೆ ಅವರಿಗೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಳಿದು ತಳ್ಳೋಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಅವ್ರ ಮನೆಗೆ ಹೋದ್ರು, ಇವ್ರ ಮನೆಗೆ ಇವ್ರವರು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.